ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರ. ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ವಿರೂಪಾಕ್ಷಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಿಯ ಸನ್ನಿಧಿ ಅತ್ಯಂತ ಪುರಾತನವಾದದ್ದು. ಇಲ್ಲಿ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳು, ಬೇಡಿಕೊಂಡ ವರಗಳು ತಪ್ಪದೇ ನೆರವೇರುತ್ತವೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳಿವೆ. ವರ್ಷದಿಂದ ವರ್ಷಕ್ಕೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿರುವ ಈ ನಮ್ಮೂರಿನ ಜಾತ್ರಾ ಮಹೋತ್ಸವಕ್ಕೆ ಇದೀಗ ಕ್ಷಣಗಣನೆ ಶುರುವಾಗಿದೆ. ಹೌದು, ಇದೇ ಬರುವ ಫೆಬ್ರವರಿ 21 ಮತ್ತು 22ರಂದು ಶನಿವಾರ ಮತ್ತು ಭಾನುವಾರ ಶ್ರೀ ಚೌಡೇಶ್ವರಿ ದೇವಿಯ 20ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ 4ನೇ ವರ್ಷದ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ಜರಗಲಿದೆ. ದಿನಾಂಕ 21/2/2026 ಶನಿವಾರದಂದು ಬೆಳಿಗ್ಗೆಯಿಂದಲೇ ವಿಶೇಷ ಹೋಮ ಹವನಗಳು ನಡೆಯಲಿವೆ. ಅಂದು ಬೆಳಿಗ್ಗೆ 10 ಗಂಟೆಗೆ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಸನ್ಮಾನ್ಯ ಶ್ರೀ ಕೆ.ಎಚ್. ಮುನಿಯಪ್ಪನವರು ದೇವಿಯ ದರ್ಶನಕ್ಕೆ ಆಗಮಿಸಲಿದ್ದಾರೆ. ಇನ್ನು ಕಾರ್ಯಕ್ರಮದ ಪ್ರಮುಖ ದಿನವಾದ ಫೆಬ್ರವರಿ 22ರ ಭಾನುವಾರ ಮಧ್ಯಾಹ್ನ ಶುಭ ಮುಹೂರ್ತದಲ್ಲಿ ಶ್ರೀ ದೇವಿಯ ಬ್ರಹ್ಮರಥೋತ್ಸವ ನೆರವೇರಲಿದೆ. ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಮುಳಬಾಗಿಲು ಕ್ಷೇತ್ರದ ಶಾಸಕರಾದ ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆದ್ದರಿಂದ ಈ ಪುರಾತನ ಹಾಗೂ ಶಕ್ತಿಶಾಲಿ ಶ್ರೀ ಚೌಡೇಶ್ವರಿ ದೇವಿಯ ಕೃಪೆಗೆ ಪಾತ್ರರಾಗಲು ತಾವು ತಮ್ಮ ಕುಟುಂಬ ಸಮೇತರಾಗಿ ಈ ವೈಭವದ ಜಾತ್ರೆಗೆ ತಪ್ಪದೇ ಆಗಮಿಸಬೇಕೆಂದು ವಿನಂತಿ. ಸ್ಥಳ ವಿರೂಪಾಕ್ಷಿ ಗ್ರಾಮ, ಮುಳಬಾಗಿಲು ತಾಲೂಕು. ಜೈ ಶ್ರೀ ಚೌಡೇಶ್ವರಿ ಮಾತೆ. ಎಲ್ರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕು, ಆವಣೆ ಹೋಬಳಿ, ವಿರೂಪಾಕ್ಷಿ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಸಕಲ ಭಕ್ತರ ಇಷ್ಟಾರ್ಥಗಳನ್ನು ಹಾಗೂ ಶುಭ ಕಾಮನೆಗಳನ್ನು ಅನುಗ್ರಹಿಸುತ್ತಾ ಜಗಜ್ಜನನಿ ವಿರಾಜಮಾನವಾಗಿ ನೆಲೆಸಿರುವ ಆದಿಪರಾಶಕ್ತಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯಾದಂತಹ ಶ್ರೀ ಚೌಡೇಶ್ವರ ದೇವಿಯ 20ನೇ ವಾರ್ಷಿಕೋತ್ಸವ ಹಾಗೂ 4ನೇ ಬ್ರಹ್ಮರಥೋತ್ಸವ 2 ದಿನಗಳ ಕಾಲ, ಅಂದರೆ ದಿನಾಂಕ 21/2/26ರಿಂದ 22/2/2026 ತನಕ ಅನೇಕ ರೀತಿಯ ಹೋಮಗಳು ಮತ್ತು ಪೂಜಾ ಕೈಂಕರ್ಯಗಳು ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. ಸರ್ವ ಭಕ್ತಾದಿಗಳು ಕೂಡ ಬಂದು ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮೆಲ್ಲ ಸಂಕಷ್ಟಗಳನ್ನು ಕೂಡ ಬಗೆಹರಿಸ್ಕೋಬೇಕು. ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ಏನೇ ಸಮಸ್ಯೆ ಇದ್ರೂ ಕೂಡ ಅಮ್ಮನವರಲ್ಲಿ ಬಂದು ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ ಪರಿಹಾರ ಆಗುವಂಥ ಕೆಲಸ ನಿರ್ಮಾಣ ಆಗುತ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಹಲವಾರು ಗಣ್ಯ ವ್ಯಕ್ತಿಗಳು, ಶಾಸಕರು, ಮುಖಂಡರುಗಳು ಮತ್ತು ಸಚಿವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ನಾವು ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ಳೋದು ಏನಂತಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಬರಬೇಕು. ಬಂದು ಅವರೊಂದು ಸಮಸ್ಯೆಗಳನ್ನು ಅಮ್ಮನಲ್ಲಿ ಸಂಕಲ್ಪ ಮಾಡಿಕೊಂಡು ಪರಿಹಾರ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಸಚಿವರಾದಂತಹ ಮಾಜಿ ಕೇಂದ್ರ ಸಚಿವರು ಮತ್ತು ಹಾಲಿ ಸಚಿವರಾದಂತಹ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪನವರು ಕೂಡ ಮೊದಲನೇ ದಿವಸನೇ ಅಮ್ಮನವರ ಒಂದು ಕೃಪೆಗೆ ಪಾತ್ರರಾಗಲು ಅವರು ಸಹ ಇಲ್ಲಿಗೆ
ಆಗಮಿಸಲಿದ್ದಾರೆ. ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಲಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡಿಸ್ತೀನಿ. ಭಕ್ತ ಮಹಾಶಯರೇ, ಮುಳಬಾಲ್ ತಾಲೂಕು ವಿರೂಪಾಕ್ಷಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಬಹಳ ಪುರಾತನ ಕಾಲದ ದೇವಸ್ಥಾನವಾಗಿದ್ದು ಭಕ್ತರನ್ನು ಕೈಬೀಸಿ ಕರೆಯುವಂತಹ ಅಮ್ಮನವರಾಗಿದ್ದಾರೆ. ಶ್ರೀ ಅಮ್ಮನವರು ವಿರೂಪಾಕ್ಷಿ ಗ್ರಾಮದ ಗ್ರಾಮ ದೇವತೆಯಾಗಿದ್ದು ಜನರ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸುವಂತಹ ಅಮ್ಮನವರಾಗಿರ್ತಾರೆ. ಗ್ರಾಮದ ಜನರಿಗೆ ಜ್ವರ, ರೋಗ, ರುಜಿನಗಳನ್ನು ತೊಂದರೆ, ಬಾಧೆ ತೀರುವಂಥ ಚಮತ್ಕಾರದ ಅಮ್ಮನವರಾಗಿರ್ತಾರೆ. ಹಾಗೂ ನಂಬಿದ ಭಕ್ತರಿಗೆ ಕಾಪಾಡುವ ಕರುಣೆಯನ್ನು ಸಹ ಹೊಂದಿದ್ದಾಳೆ. ಈ ದೇವಸ್ಥಾನ ವಿರೂಪಾಕ್ಷಿ ಗ್ರಾಮದ ಈಶಾನ್ಯ ಭಾಗದಲ್ಲಿ ನಿರ್ಮಾಣಗೊಂಡು ಸುಮಾರು 835 ವರ್ಷಗಳ ಪುರಾತನ ದೇವಾಲಯವಾಗಿದ್ದು ವಿಜಯನಗರದ ಅರಸನಾದ ಶ್ರೀ ಕೃಷ್ಣದೇವರಾಯನು ನಿರ್ಮಿಸಲಾದ ದೇವಾಲಯವಾಗಿದ್ದು ಎಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಕೃಷ್ಣದೇವರಾಯನು ದಂಡನಾಯಕನು ಚೋಳ ಸಾಮ್ರಾಜ್ಯದ ಕಪ್ಪ ಕಾಣಿಕೆಗಳನ್ನು ವಸೂಲಿ ಮಾಡಿ ಈ ರೊಕ್ಕವನ್ನು ವ್ಯಯ ಮಾಡಿ ದಂಡನಾಯಕ ಮತ್ತು ಜೊತೆಗೆ ಲಕ್ಕಣ ದಂಡೇಶನು ಸೇರಿ ನಿರ್ಮಾಣ ಮಾಡಿರುತ್ತಾರೆ ಎಂದು ತಿಳಿದು ಬಂದಿದೆ. ಈ ಲಕ್ಕಣ ದಂಡೇಶನು ಕೋಲಾರ ಜಿಲ್ಲೆಯ ಮುಳಬಾಗಲು ಪ್ರಾಂತ್ಯದವನು ಎಂದು ಉಲ್ಲೇಖಿಸಲಾಗಿದೆ. ಹಾಗೂ ಈ ದಂಡನಾಯಕನು ವಿರೂಪಾಕ್ಷಿ ಗ್ರಾಮದ ಮಾರ್ಗವಾಗಿ ತನ್ನ ಸೈನ್ಯ ಸಮೇತ ಕುದುರೆಗಳನ್ನು ದಣಿವಾರಿಸಿಕೊಳ್ಳಲು ಗ್ರಾಮದ ನೈಋತ್ಯ ದಿಕ್ಕಿನಲ್ಲಿ ಬಿಡಾರಗಳನ್ನು ಹಾಕಿ ಆ ರಾತ್ರಿ ಮಲಗಿದಾಗ ಪಾರ್ವತಿ, ಶಿವ, ಚೌಡೇಶ್ವರಿ ಅಮ್ಮನವರು ಕನಸಿಗೆ ಬಿದ್ದು ಈ 2 ಆಲಯಗಳನ್ನು ನಿರ್ಮಿಸಲು ದಂಡನಾಯಕನಿಗೆ ಕನಸಿನ ರೂಪದಲ್ಲಿ ತಿಳಿಸಿರುತ್ತಾರೆ. ಆಗ ನೈಋತ್ಯ ದಿಕ್ಕಿಗೆ ಶಿವನ ಆತ್ಮಲಿಂಗ, ಶಿವನ ದೇವಾಲಯ, ಗ್ರಾಮದ ಈಶಾನ್ಯ ಭಾಗಕ್ಕೆ ಚೌಡೇಶ್ವರಿ ಗ್ರಾಮ ದೇವಾಲಯ ಎಂದು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿರುತ್ತಾರೆ. ಈ ಚೌಡೇಶ್ವರಿ ದೇವಿಯು ಭಕ್ತರನ್ನು ಕೈ ಬೀಸಿ ಕರೆಯುವಂತಹ ಅಮ್ಮನವರಾಗಿರ್ತಾರೆ. ಹಾಗೂ ವಿರೂಪಾಕ್ಷಿ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಿಯರ ಪರಮ ಭಕ್ತರಾದಂಥ ಶ್ರೀಯುತ ಎಚ್ ನಾರಾಯಣ ಸ್ವಾಮಿ ಸಂಸ್ಥಾಪಕರು, ಧರ್ಮದರ್ಶಿಗಳು ರವರು ಮಹಾದೇವಿಯ ಆರಾಧಕರಾಗಿದ್ದು ಶಿಥಿಲವಾದಂಥ ದೇವಾಲಯವನ್ನು ಕಟ್ಟಲು ಪಣತೊಟ್ಟು ತನ್ನ ಸ್ವಂತ ಪರಿಶ್ರಮದಿಂದ ಈಗಿನ ದ್ರಾವಿಡ ಶೈಲಿಯ ಪೂರ್ವ ಪಶ್ಚಿಮ 80 ಅಡಿ, ಉತ್ತರ ದಕ್ಷಿಣ 80 ಅಡಿ ಅಳತೆಯಲ್ಲಿ ದೇವಸ್ಥಾನ, ವಿಮಾನ ಗೋಪುರ ಮತ್ತು ವಿವಿಧ ಬಗೆಯ ಶಿಲಾಕೃತಿಗಳು ಮತ್ತು ಆಗಿನ ಕಾಲದ ಹೋಲಿಕೆಯಾದಂತಹ ದ್ರಾವಿಡ ಶೈಲಿಯ ರಥ ಜನರ ಸಹಕಾರದೊಂದಿಗೆ ನಿರ್ಮಾಣ ಮಾಡಿರುತ್ತಾರೆ. ದಿನಾಂಕ 21 ಫೆಬ್ರವರಿ ಶನಿವಾರ ಬೆಳಗ್ಗೆ 7 ಗಂಟೆಗೆ ಗಣಪತಿ ಪೂಜೆ, ಮೂಲದೇವರ ಪೂಜೆ, ಅಭಿಷೇಕ, ಗಂಗಾ ಪೂಜೆ, ರಕ್ಷಾಬಂಧನ, ಕಳಶ ಸ್ಥಾಪನೆ, ಪಾರಾಯಣ, ನವಗ್ರಹ ಹೋಮ, ಧನ್ವಂತರಿ ಹೋಮ, ರುದ್ರ ಹೋಮ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ. ದಿನಾಂಕ 22 ಫೆಬ್ರವರಿ ಭಾನುವಾರ ಬೆಳಗ್ಗೆ 7 ಗಂಟೆಗೆ ಮಹಾಭಿಷೇಕ, ಕಳಸಾರಾಧನೆ, ಚಂಡಿ ಹೋಮ, ಪೂರ್ಣಾವತಿ, ತದನಂತರ ಮಹಾಮಂಗಳಾರತಿ. ಮಧ್ಯಾಹ್ನ 2 ಗಂಟೆ 5 ನಿಮಿಷಕ್ಕೆ ಬ್ರಹ್ಮರಥೋತ್ಸವ, ತೀರ್ಥ ಪ್ರಸಾದ ವಿನಿಯೋಗ. ಸಂಜೆ 6 ಗಂಟೆಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಅಮ್ಮನವರ ಭವ್ಯ ರಥೋತ್ಸವ ಹಾಗೂ ರಾಜಬೀದಿಗಳಲ್ಲಿ JN ನಾರಾಯಣ ಸ್ವಾಮಿರವರಿಂದ ಜೈ ಶ್ರೀರಾಮ್ ಕೋಲಾಟ ನೃತ್ಯ ಕಲಾ ತಂಡದವರಿಂದ. ಈ ಸಮಾರಂಭಕ್ಕೆ ರಾಜ್ಯದ ಮಂತ್ರಿಗಳಾದಂಥ ಶ್ರೀ KH ಮುನಿಯಪ್ಪರವರು ಆಗಮಿಸಲಿದ್ದಾರೆ. ಶನಿವಾರ 10 ಗಂಟೆಗೆ ಆಗಮಿಸುತ್ತಾರೆ. ಪುರಾಣ ಪ್ರಸಿದ್ಧ ವಿರೂಪಾಕ್ಷೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ನೆಲೆಸಿರುವ ತಾಯಿ ಚೌಡೇಶ್ವರಿ ದೇವಿಯ ಒಂದು ಕಾರ್ಯಕ್ರಮಗಳು ಈ ಭಾಗದಲ್ಲಿ ತುಂಬ ವೈಭವವಾಗಿ ಸುಮಾರು 20 ವರ್ಷಗಳಿಂದ ನಡೀತಾ ಇದೆ. ವಿಶೇಷವಾಗಿ ಈ 5 ವರ್ಷಗಳಿಂದ ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳು ಕೂಡ ಪ್ರಾರಂಭಗೊಂಡು ತಾಯಿಯ ಒಂದು ನೆಲೆ ವಿಶೇಷವಾಗಿ ಪುರಾಣ ಪ್ರಸಿದ್ಧ ದೇವಾಲಯವಾಗಿರ್ತಕ್ಕಂಥ ವಿರೂಪಾಕ್ಷೇಶ್ವರ ಸ್ವಾಮಿ ಸನ್ನಿಧಾನ ಏನು ಆ ನಿರ್ಮಾಣದ ಹಂತದ ಕಾಲದಲ್ಲೇ ತಾಯಿಯ ಚೌಡೇಶ್ವರಿ ತಾಯಿಯ ಒಂದು ದೇವಾಲಯ ಕೂಡ ನಿರ್ಮಾಣ ಇತ್ತು. ಗತ ಕಾಲದಲ್ಲಿ ದೇವಾಲಯ ಶಿಥಿಲಗೊಂಡು ಕೆಲವೊಂದು ಕಾರಣಾಂತರಗಳಿಂದ ಈ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡದೆ ಇದ್ದುದರಿಂದ ಇದೇ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀ ನಮ್ಮ ಎಚ್ ನಾರಾಯಣ ಸ್ವಾಮಿ, ನಮ್ಮ ಮಿತ್ರರು, ಅವರು ಗೌರಿಬಿದನೂರು ನಾರಾಯಣ ಸ್ವಾಮಿ ಅಂತ ಕರೀತಾರೆ. ಅವರ ಜೊತೆಗೆ ಇನ್ನೊಬ್ರು ನಮ್ಮ ಶಿಕ್ಷಕರು, ಅಕಾಲದಲ್ಲಿ ಮರಣ ಆಗಿದೆ ಶಿಕ್ಷಕರು, ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು
ಅವರು ಕೂಡ ತುಂಬ ಈ ದೇವಾಲಯದ ನಿರ್ಮಾಣಕ್ಕಾಗಿ ತಾಯಿ ಸೇವೆಗಾಗಿ ಮುಂದೆ ನಿಂತು ಇವರಿಬ್ಬರು ಈ ತಾಯಿಯ ಸೇವೆಯನ್ನ ಮಾಡಲಿಕ್ಕೆ ಪ್ರಾರಂಭ ಆದ ದಿನಗಳಲ್ಲಿ ಈ ಒಂದು ದೇವಾಲಯದ ನಿರ್ಮಾಣವನ್ನ ಕೈಗೆತ್ತಿಕೊಂಡು ತಾಯಿಯ ಈ ಒಂದು ದೇವಾಲಯ ಶಿಥಿಲ ಆದ ನಂತರ ಇದರ ಒಂದು ಪುನರುತ್ಥಾನ ಮತ್ತು ಇದನ್ನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳೆಲ್ಲ ಮಾಡಿಕೊಂಡು ಈ ಒಂದು ಭಾಗದಲ್ಲಿ ತಾಯಿ ಸುಭಿಕ್ಷವಾಗಿ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭಿಸಿದ ನಂತರ ಎಲ್ಲ ರೀತಿಯಲ್ಲೂ ಎಲ್ಲರೂ ಕೂಡ ಸುಭಿಕ್ಷವಾಗಿ ಒಳ್ಳೆ ಆರೋಗ್ಯ, ಭಾಗ್ಯ, ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿಗಳನ್ನ ದಯಪಾಲಿಸಿ ಈ ಒಂದು ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ನಡೆದು ಬರ್ತಾ ಇದ್ದು, ಇಂಥ ಒಂದು ಕಾಲಘಟ್ಟದಲ್ಲಿ ಇನ್ನೇನು 22 ಮತ್ತು 21, 22 ದಿನದಲ್ಲಿ ಪೂಜಾ ಕಾರ್ಯಕ್ರಮಗಳು, ಕಳಶ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳನ್ನ ತುಂಬಾ ವೈಭವವಾಗಿ ಈ ಭಾಗದಲ್ಲಿ ನಡೆಸ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮಕ್ಕೆ ಈ ಗ್ರಾಮದ ಸಮಸ್ತ ಎಲ್ಲ ಸಮಾಜದವರು, ಬಂಧುಗಳು ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು, ತಾಲೂಕಿನ ಎಲ್ಲ ಹಿರಿಯ ಮುಖಂಡರು, ಎಲ್ಲ ರಾಜಕಾರಣಿಗಳು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಮತ್ತು ಇಡೀ ಜಿಲ್ಲೆ ಮತ್ತು ರಾಜ್ಯದಿಂದ ಅಪಾರ ಸಂಖ್ಯೆಯಲ್ಲಿ ಅಧಿಕಾರಿಗಳಿಂದ ಮತ್ತು ಸೇವಾ ಭಕ್ತರು ಏನು ಈ ದೇವಾಲಯದ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂಥವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ದಾರೆ. ವಿಶೇಷವಾಗಿ ಆಡಳಿತ ಮಂಡಳಿ ಈ ಕಾರ್ಯಕ್ರಮಗಳನ್ನು ತುಂಬಾ ಶ್ರದ್ಧಾಭಕ್ತಿಯಿಂದ ನಡೆಸ್ತಾ ಇರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಸತತವಾಗಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ದಿರ ಎಲ್ಲ ಕಲ್ಮಶಗಳನ್ನು ಮರೆತು ಸ್ಥಳೀಯ ನಾಯಕರು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ಗೌರವಾನ್ವಿತ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಮತ್ತು KH ಮುನಿಯಪ್ಪಾಜಿರವರು ರಾಜಕೀಯವಾಗಿ ಅವರು ಅಜಾತ ಶತ್ರು ಎನಿಸ್ಕೋಬಹುದು. 7 ಸಲ MP ಈ ಕ್ಷೇತ್ರದಲ್ಲಿ ಗೆದ್ದು ಈ ಭಾಗದ ಕಣ್ಮಣಿಯಾಗಿ ಮತ್ತು ಈ ಒಂದು ರಾಜಕಾರಣದಲ್ಲಿ ತುಂಬಾ ಶ್ರೇಷ್ಠ ವ್ಯಕ್ತಿ ಎನಿಸಿಕೊಂಡಿರ್ತಕ್ಕಂಥವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳನ್ನ ಮರೆತು ತಾಯಿಯ ಸೇವೆಗೆ ಬರಬೇಕಂತ ಈ ಸಂದರ್ಭದಲ್ಲಿ ಕೋರ್ತಾ ಇದ್ವಿ. ನಮ್ಮ ವಿರೂಪಾಕ್ಷಿ ಗ್ರಾಮದಲ್ಲಿ ನಾವೇನು ಗ್ರಾಮಸ್ಥರು ಸೇರಿದ್ದೀವೋ ಶನಿವಾರ, ಭಾನುವಾರ ಅಂದರೆ 21, 22 ಬ್ರಹ್ಮ ರಥೋತ್ಸವವನ್ನು ಭಾನುವಾರದಂದು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು, ನಮ್ಮ ಮುಳಬಾಗಿಲು ತಾಲೂಕಿನಿಂದ ಬಂದಿರೋ ಭಕ್ತಾದಿಗಳು ಎಲ್ಲರೂ ಬರಬೇಕು. ಮತ್ತು ಇಲ್ಲಿ ನಮ್ಮ ಚೌಡೇಶ್ವರಿ ತಾಯಿ ಅಮ್ಮನವ್ರನ್ನ ನಾವು ಏನು ಬೇಡಿಕೆ ಅಂದ್ಕೊಂಡಿರ್ತೀವೋ ಆ ಬೇಡಿಕೆ ಅಮ್ಮನವರು ಆಶೀರ್ವಾದ ಕೊಡ್ತಾರೆ. ನಾನು ಕೂಡ ಒಂದು ಅಮ್ಮನವ್ರನ್ನ ಬೇಡಿಕೆ ಮಾಡ್ಕೊಂಡಿದ್ದೆ. ಆ ಅಮ್ಮ ನನಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಅದಕ್ಕೆ ನಾವು ದಿನೇ ವರ್ಷನೂ ಇಲ್ಲಿ ವಿಜೃಂಭಣೆಯಾಗಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ರಥೋತ್ಸವ ತುಂಬ ಚೆನ್ನಾಗಿ ಆಗ್ತಾ ಇದೆ. ಏನಪ್ಪ ಅಂದರೆ ಇಲ್ಲಿ ನಮ್ಮ ವಿಶೇಷ ಏನಪ್ಪ ಅಂದರೆ ನಾವು ಏನು ಅಮ್ಮನವ್ರನ್ನ ಬೇಡ್ಕೊಂತೀವೋ ಅದನ್ನ ಕೊಡ್ತಾರೆ ಅವರು ಅಮ್ಮನವ್ರು. ಯಾಕಂದರೆ ನನಗೆ ಅನುಭವ ಇದೆ. ಅದ್ರಗೋಸ್ಕರ ಎಲ್ಲರೂ ಬಂದು ಅಮ್ಮನವ್ರ ಆಶೀರ್ವಾದ ಪಡ್ಕೋಬೇಕು ಅಂತ ನಾನು 2 ಮಾತನ್ನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು.